ಡಿಜಿಟಲ್ ಪೇಮೆಂಟ್ಗಳ ಮೇಲೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಗೂಗಲ್ ಪೇ, ಫೋನ್ ಪೇ ಮತ್ತಿತರ ಸ್ಕ್ಯಾನರ್ ಕೋಡ್ಗಳ ಮೇಲೆ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ವ್ಯಾಪಾರಿಗಳು ಇತ್ತೀಚೆಗೆ ತೆರಿಗೆಯನ್ನ ಕಟ್ಟುವುದರ ಬಗ್ಗೆ, ತೆರಿಗೆ ಬಂದಂತಹ ನೋಟಿಸ್ಗಳ ಬಗ್ಗೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಬಂಧುಗಳೇ, ಒಬ್ರು ನನಗೆ ಬೆಂಗಳೂರಿಂದ ಫೋನ್ ಮಾಡಿ ಕೇಳಿದ್ರು, ಈ ಡಿಜಿಟಲ್ ಪೇಮೆಂಟ್ಗಳನ್ನ ಫೋನ್ ಪೇ, ಗೂಗಲ್ ಪೇ ಮತ್ತು ಇನ್ನಿತರ ಸ್ಕ್ಯಾನರ್ ಕೋಡ್ಗಳನ್ನ ನಾವು ಮನೆ ಮಂದಿಗೆಲ್ಲ ಚೇಂಜ್ ಮಾಡಿದ್ರೆ ನನ್ನ ವಹಿವಾಟು ಕಡಿಮೆ ಮಾಡುವುದಿಲ್ವಾ ಅಂತ. ದಯಮಾಡಿ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸಹ ಆ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಿಎಸ್ಟಿ ಡಿಪಾರ್ಟ್ಮೆಂಟ್ಗೆ ನೀವು ಜಿಎಸ್ಟಿ ನಂಬರ್ ಅನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪಾನ್ ನಂಬರ್ ಅನ್ನ ಮುಖ್ಯವಾಗಿ ಬೇಸಿಸ್ ಆಗಿ ತೆಗೆದುಕೊಳ್ತದೆ. ನಿಮ್ಮ ಪಾನ್ ನಂಬರ್ ಆಧಾರದ ಮೇಲೆ ನಿಮ್ಮ ಎಲ್ಲಾ ಟ್ರಾನ್ಸಾಕ್ಷನ್ಗಳು ಬ್ಯಾಂಕ್ನಲ್ಲಿ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮತ್ತು ನಿಮ್ಮ ಜಿಎಸ್ಟಿ ನಂಬರ್ ಇದ್ರೆ ಅವರಿಗೆ ನೇರವಾದ ಸಂಪರ್ಕಕ್ಕೆ ಸಿಗ್ತದೆ. ಪ್ರಶ್ನೆ ಇಲ್ಲಿ ಏನಂದ್ರೆ, ನೀವು ನಿಗದಿತ ವಹಿವಾಟನ್ನ ದಾಟ್ತಾ ಇದ್ದೀರಾ, ಅದಕ್ಕೆ ತೆರಿಗೆ ಬರ್ತದಾ ಅನ್ನೋದನ್ನು ಫಸ್ಟ್ ಕೂಲಂಕುಷವಾಗಿ ನೀವು ತಿಳ್ಕೊಳ್ಬೇಕು. ಬೇಕರಿಯಲ್ಲಿ ಬರೀ ಹಾಲನ್ನ ಮಾರ್ತಾ ಇದ್ರೆ ಅವರಿಗೆ ಯಾವುದೇ ತೆರಿಗೆ ಬರುವುದಿಲ್ಲ. ತೆರಿಗೆ ವಿನಾಯಿತಿ ಇರತಕ್ಕಂತಹ ಯಾವುದೇ ವಸ್ತುಗಳನ್ನ, ಸರಕುಗಳನ್ನ ಮಾರಿದ್ರೆ ನೀವು ಜಿಎಸ್ಟಿ ನಂಬರ್ ಅನ್ನು ತೆಗೆದುಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ, ಮತ್ತೆ ಜಿಎಸ್ಟಿ ಬಾಧ್ಯತೆ ನಿಮಗೆ ಬರುವುದಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ನೀವು ಈ ಬಾಧ್ಯತೆಯನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನೀವೇನಾದ್ರೂ ನಿಮ್ಮ ಮನೆಯವರ ಹೆಸರಲ್ಲಿ ಗೂಗಲ್ ಪೇ ಅನ್ನ, ಸ್ಕ್ಯಾನರ್ ಅನ್ನ, ಫೋನ್ ಪೇ ಅನ್ನ, ಅಕೌಂಟ್ ಅನ್ನು ಓಪನ್ ಮಾಡಿ ಅದನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿ ಅಂದ್ರೆ ಮತ್ತೊಂದು ಸಮಸ್ಯೆಯನ್ನ ನಿಮ್ ತಲೆ ಮೇಲೆ ಎಳ್ಕೊಳ್ತಿದ್ದೀರಾ ಅಂತ ಸಮಸ್ಯೆ. ಈ ತರ ಪರ್ಯಾಯವಾದಂತಹ ಗೂಗಲ್ ಪೇ, ಫೋನ್ ಪೇ ಮತ್ತು ಡಿಜಿಟಲ್ ಪೇಮೆಂಟ್ ಇಟ್ಟುಕೊಂಡು ಆಗಿರತಕ್ಕಂತಹ ನಷ್ಟವನ್ನ, ಕಟ್ಟಿರತಕ್ಕಂತಹ ಬಡ್ಡಿ ದಂಡದ ವಿವರಗಳನ್ನ, ಪ್ರಕರಣವನ್ನ ನಿಮಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.